ಮಾತಾಡ್ತಾ ಡಿ.ಕೆ.ಡಿ ಬಗ್ಗೆ ಮಾತಾಡಿದ್ರೆ ಡಿ.ಕೆ.ಡಿ ಅಲ್ಲಿ ನಿಮ್ಮ ಪಾರ್ಟ್ನರ್ ಕೂಡನು ಹ್ಮ್. ತುಂಬಾ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಒಂದಷ್ಟು ಹ್ಮ್. ಮನೆಯಲ್ಲಾಗಿರ್ಬೋದು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ ನೀವು ಒಂದು ಲಾಕ್ ತರ ಏನೋ ಮಾಡ್ಕೊಂಡು ಅನ್ಸುತ್ತೆ. ಸೊ ಹೆಂಗಿತ್ತು ಆ ಡಿ.ಕೆ.ಡಿ ಬಗ್ಗೆ ಹೇಳೋದಾದ್ರೆ? ಡಿ.ಕೆ.ಡಿ ನನ್ ನಿಜವಾಗ್ಲೂ ಇವಾಗ್ಲೂ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗುವಂತ ಹ್ಮ್ ಜರ್ನಿ ಅದು. ಯಾಕಂದ್ರೆ ತುಂಬಾ ಹೊಸ ಹೊಸ ಎಕ್ಸ್ಪೀರಿಯನ್ಸಸ್. ಈಗ ನಮ್ಗೆ ಯೂಶಲಿ ಏನಾಗ್ತಿತ್ತು, ಯಾವ್ದಾದ್ರು ಡಾನ್ಸ್ ಶೋ ಇತ್ತು ಅಂದ್ರೆ ಅಥವಾ ಯಾವ್ದಾದ್ರು ಅವಾರ್ಡ್ ಫಂಕ್ಷನ್ಸ್ ಇತ್ತು ಅಂದ್ರೆ ಶೂಟಿಂಗ್ ಮುಗಿಸಿ ಹೋಗಿ ಪ್ರಾಕ್ಟೀಸ್ ಏನೋ 1 ಅವರ್ ಪ್ರಾಕ್ಟೀಸ್ ಮಾಡಿ ಒಂದೇ ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಅದೇನಾಗ್ತಿತ್ತು, ಲೈವ್ ಇರ್ತಿರ್ಲಿಲ್ಲ, ಪ್ರೀ ಶೂಟ್ ಆಗಿರೋದ್ರಿಂದ ನಾವು ತಪ್ಪು ಮಾಡಿದ್ರು ಮತ್ತೆ ಅದ್ ಕರೆಕ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ತಾ ಇದ್ವಿ. ಒಂದು ಸಾಂಗಿಗೆ ಒಂದೇ ಸ್ಟ್ರೆಚ್ ಅಲ್ಲಿ ನಾನು ಡಾನ್ಸ್ ಮಾಡಿದೀನಿ ಅಂದ್ರೆ ಇಟ್ ಇಸ್ ಡಿ.ಕೆ.ಡಿ ಓನ್ಲಿ. ಆ ಸ್ಟೆಪ್ಸ್ ನೆನ್ಪಿಟ್ಕೊಂಡು ಅದೇ ಗ್ರೇಸ್ ಅದೇ ಎನರ್ಜಿನ ಕೊನೆಯವರೆಗೂ ಕ್ಯಾರಿ ಮಾಡೋದಿದೆಯಲ್ಲ, ಇಟ್ ಇಸ್ ರಿಯಲಿ ಡಿಫಿಕಲ್ಟ್. ಅಂಡ್ ಆಪೋಸಿಟ್ ಅಲ್ಲಿ ನನ್ ಡಾನ್ಸರ್ಸ್ ಪಂಟ್ರಿರ್ತಾರೆ, ನಾವು ನಾನ್ ಡಾನ್ಸರ್ಸ್, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಪ್ರತಿಯೊಂದು ಮೂವ್ ಅವ್ರದ್ದು ಬೇರೆ ತರಾನೇ ಇರುತ್ತೆ. ನಾನಿನ್ನು ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಯಾವ ಸ್ಟೆಪ್ ಅಂತ ಅನಲೈಸ್ ಮಾಡೋಷ್ಟ್ರಲ್ಲಿ ಅವ್ನು ಹೋಗ್ಬಿಟ್ಟಿರ್ತಾನೆ. ನಂದ್ ಹೆಂಗಾಗ್ತಿತ್ತಂದ್ರೆ ಫಸ್ಟ್ ಡೇ ಆಫ್ ಪ್ರಾಕ್ಟೀಸ್ ಅಲ್ಲಿ ನಾನು ಏನು ಮಾಡ್ತಾ ಇರ್ಲಿಲ್ಲ, ಜಸ್ಟ್ ನೋಡ್ಕೊಂತ ಇದ್ದೆ ಇದಾ ಅಂತ. ಸೊ ನೆಕ್ಸ್ಟ್ ಡೇ ಮನೇಲೆಲ್ಲ ಕೂತು ಪ್ರಾಕ್ಟೀಸ್ ಮಾಡಿ ಎಲ್ಲ ಹೋಗ್ಬಿಡ್ತಾ ಇದ್ದೆ. ಡಿ.ಕೆ.ಡಿ ಜರ್ನಿ ಅದೇ ನಾನು ಹೇಳದ್ನಲ್ಲ, ಇಟ್ ಇಸ್ ವೆರಿ ಸ್ಪೆಷಲ್. ನನಗೆ ತುಂಬಾ ಕಲ್ತಿದ್ದೀನಿ ಅದರಿಂದ, ಹೊಸ ಹೊಸ ಎಕ್ಸ್ಪೀರಿಯನ್ಸಸ್. ಅಂಡ್ ಡಾನ್ಸರ್ಸ್ ಲೈಫ್ ಎಷ್ಟು ಕಷ್ಟ ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅಂದ್ರೆ ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋದ್ರೆ ಅವ್ರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ 2 ಗಂಟೆಗೆ, ಮಧ್ಯಾಹ್ನ ಊಟ ಸಂಜೆ 5 ಗಂಟೆಗೆ, ರಾತ್ರಿ ಊಟ ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ. ಬಟ್ ನಮಗೇನಂದ್ರೆ ಫಿಸಿಕಲ್ ಆಕ್ಟಿವಿಟಿ ಆಗಿರೋದ್ರಿಂದ ನನಗೆ ಎನರ್ಜಿ ಬೇಕು, ನಾನು ಮಾಡಬೇಕು, ಅದ್ರ ತಿನ್ಬೇಕು, ಕರೆಕ್ಟ್ ಟೈಮ್ ತಿನ್ಬೇಕು ಅಂತ. ಬಟ್ ಅವರು ಅಂದ್ರೆ ಅದೊಂದು ಒಳಗ್ ಸ್ಪಾರ್ಕ್ ಇರುತ್ತೆ ಗೊತ್ತಾ, ಆ ಸ್ಪಾರ್ಕ್ ಅಥವಾ ಆ ಡೆಡಿಕೇಶನ್ ಅಥವಾ ಆ ಪ್ರೊಫೆಷನಲಿಸಮ್ ಅನ್ನೋದಕ್ಕಿಂತ ಹುಚ್ಚತನ ಅನ್ಸುತ್ತೆ ಅದನ್ನ ನನಗೆ. ಬಿಕಾಸ್ ಮಾಡ್ಬೇಕು, ನಾವೇನಾದ್ರೂ ಅಚೀವ್ ಮಾಡ್ಬೇಕು ಈ ಫೀಲ್ಡ್ ಅಲ್ಲಿ, ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋದು ತುಂಬಾ ಇದೆ ಅವರಿಗೆ. ಇಟ್ ವಾಸ್ ನೈಸ್. ಅಂಡ್ ಶಶಾಂಕ್ ಬಗ್ಗೆ ಹೇಳ್ಬೇಕಂದ್ರೆ ಅವನು ಅಷ್ಟೇ ಒಂಥರ ಹುಚ್ಚ. ಅವನು ಅಂದ್ರೆ ಜಡ್ಜಸ್ ಕೈಲಿ ಮತ್ತೆ ನಮ್ ಕೊರಿಯೋಗ್ರಾಫರ್ ಕೈಲಿ ಬೆಸ್ಟ್ ಅನ್ಸ್ಕೋಬೇಕು ಅನ್ನೋದೇ ಅವನು ಇದ್ದಿದ್ದು, ಆ ಥಾಟ್ ಇದ್ದಿದ್ದು. ಯಾರಾದ್ರೂ ಏನಾದ್ರು ಇವತ್ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಫುಲ್ ಡಿಪ್ರೆಸ್ ಆಗ್ಬಿಡ್ತಾ ಇದ್ದ. ಒಂಥರ ಡಿಪ್ರೆಸ್ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾ ಇದ್ದ. ಓ ಮ್ಯಾಮ್ ಬಿಡಿ ಮ್ಯಾಮ್, ಯಾಕೋ ಹಿಂಗಿದ್ಯಾ ಮ್ಯಾಮ್, ಬಿಡಿ ಮ್ಯಾಮ್ ಇವತ್ತು ಏನು ಆಗ್ಲೇ ಇಲ್ಲ ಮ್ಯಾಮ್, ವೇಸ್ಟ್ ಮ್ಯಾಮ್, ಇವತ್ತು ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಆ ತರ ಒಂಥರ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗ್ಬಿಡ್ತಾ ಇದ್ದ. ನಾನ್ ಅದನ್ನ ಅಷ್ಟು ಮನ್ಸಿಗೆ ತಗೊಂತಿರ್ಲಿಲ್ಲ. ಇವತ್ತಾಗಿಲ್ವಾ ನೆಕ್ಸ್ಟ್ ಡೇ ಚೆನ್ನಾಗ್ ಮಾಡೋಣ ಅನ್ನೋ ತರ ಇತ್ತು. ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಇತ್ತು ಅಂತ? ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಹ್ಯಾಟ್ಸ್ ಎಲ್ಲ ಜಾಸ್ತಿ ತಗೊಂಡಿದ್ರಿ ಅನ್ಸುತ್ತೆ. ಹೌದು, ನನಗೆ ಆ ಗೋಲ್ಡನ್ ಹ್ಯಾಟ್ ಬಗ್ಗೆ ಐಡಿಯಾ ಇರ್ಲಿಲ್ಲ. ನಮ್ ಫಸ್ಟ್ ಫೈರ್ ಬ್ರ್ಯಾಂಡ್, ಇಡೀ ಸೀಸನ್ ನಮ್ದೇ ಫಸ್ಟ್ ಫೈರ್ ಬ್ರ್ಯಾಂಡ್ ಬಂದಿದ್ದು. ಫೈರ್ ಬ್ರ್ಯಾಂಡ್ ಬಂತು ಅಷ್ಟೇ, ಅದೇ ಖುಷಿಲಿದ್ದೆ. ನೋಡಿದ್ರೆ ಆ ಹ್ಯಾಟ್ ನ ಶಿವಣ್ಣ ಹಾಕಕ್ ಬರ್ತಾ ಇದ್ರು, ಅವಾಗ ಇನ್ನೂ ಖುಷಿ ಆಗೋಯ್ತು. ಓ ವಾವ್, ನಾನು ಅನ್ಕೊಂಡೆ ಆ ಹ್ಯಾಟ್ ಇನ್ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗ್ತಂತ. ಹಂಗೆ ಅದು ಇವ್ನು ಹೇಳಿದ್ದ ನನ್ನ ಪಾರ್ಟ್ನರ್ ಶಶಾಂಕ್, ಮ್ಯಾಮ್ ಎವ್ರಿ ವೀಕ್ ನಾವು ಫೈರ್ ಬ್ರ್ಯಾಂಡ್ ತಗೋಬೇಕು, ಎವ್ರಿ ವೀಕ್ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ. ಅಂಡ್ ನಾನು ಡಿ.ಕೆ.ಡಿಗೆ ಅಂತಾನೆ ನಾನು ಟೈಮ್ ಇಟ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಾನು ಯಾವ ಪ್ರಾಜೆಕ್ಟ್ಸ್ ಒಪ್ಕೊಂತಾ ಇರ್ಲಿಲ್ಲ. ನನಗೆ ಗೊತ್ತು, ನಾನು ಒಪ್ಕೊಂಡ್ರೆ ನಾನು ಬೆಸ್ಟ್ ಕೊಡಕ್ ಆಗಲ್ಲ ಅಂತ. ಅಂದ್ರೆ ಮಾಡಬಹುದು, ಇವಾಗ ಸೀರಿಯಲ್ಸ್ ಎಲ್ಲ ಮಾಡಿದ್ರಲ್ಲ, ನಾನು ಮಾಡಬಹುದಾಗಿತ್ತು. ಬಟ್ ಐ ನ್ಯೂ ನಾನು ಬೆಸ್ಟ್ ಕೊಡಕ್ ಆಗಲ್ಲ. ಅಂಡ್ ಇಲ್ಲಿ ನನಗೆ ಅಫ್ಕೋರ್ಸ್ ಆ ಟ್ರೋಫಿ ನನಗೆ ನಿಜವಾಗ್ಲೂ ನನ್ನ ಒಂದು ಕರಿಯರ್ ಇದಕ್ಕೆ ಹೆಲ್ಪ್ ಆಗತ್ತೆ. ಅಂದ್ರೆ ಡಿ.ಕೆ.ಡಿ ವಿನ್ನರ್ ಅನ್ನೋ ಒಂದು ಟೈಟಲ್ ಇಸ್ ವೆರಿ ಮಚ್ ಇಂಪ್ಯಾಕ್ಟ್ ಆಗತ್ತೆ ಅದು. ಬಟ್ ನನಗೇನ ಡಾನ್ಸರ್ಸ್ ಇದೆಯಲ್ಲ, ನನ್ನ ಪಾರ್ಟ್ನರಿಗೆ ಅವ್ನ್ ಎಷ್ಟೋ ವರ್ಷದ ಕನ್ಸಂತೆ. ಅಂದ್ರೆ ಡಿ.ಕೆ.ಡಿ ಮಾಡ್ಬೇಕು, ಡಿ.ಕೆ.ಡಿ ವಿನ್ ಆಗ್ಬೇಕು, ನನ್ನಿಂದ ಅದು ಹಾಳಾಗ್ಬಾರ್ದು ಅನ್ನೋದು ನನ್ನ ಥಾಟ್. ಸೊ ಅದ್ರ ಬಗ್ಗೆ ನಾನು ತುಂಬಾ ಕಾನ್ಶಿಯಸ್ ಆಗಿದ್ದೆ. ಅಂಡ್ ನನಗೆ ಏನಂದ್ರೆ ನನ್ನಿಂದ ಒಬ್ರಿಗೆ ಪ್ರಾಬ್ಲಮ್ ಆಗೋದು, ನನ್ನಿಂದ ಹಿಂಗ ಆಗೋಯ್ತು ಅಂತ ಹೇಳ್ಸ್ಕೊಳಕ್ ಇಷ್ಟ ಇಲ್ಲ. ಸೊ ಅದಾಯ್ತು. ಅಂಡ್ ನೀವು ಜಡ್ಜಸ್ ಬಗ್ಗೆ ಕೇಳಿದ್ರಿ, ಶಿವಣ್ಣ, ನಾನು ಅವ್ರ ಫ್ಯಾನ್ ಆಗ್ಬಿಟ್ಟೆ ಅಲ್ಲಿ. ಇನ್ ಪರ್ಸನ್ ನಾನು ಅವ್ರನ್ನ ನೋಡಿ, ಅವ್ರ ಹೆಂಗೆ, ಅವ್ರ ನಡವಳಿಕೆ ಹೆಂಗೆ ಅನ್ನೋದನ್ನೆಲ್ಲ ನೋಡಿ ನಿಜವಾಗ್ಲೂ ನಾನು ಅವ್ರ ಪರ್ಸನಾಲಿಟಿಗೆ ನಿಜವಾಗ್ಲೂ ದೊಡ್ಡ ಅಭಿಮಾನಿ ನಾನು. ಅಂಡ್ ರಕ್ಷಿತಾ ಮ್ಯಾಮ್ ಅವರು ಏನಿದೆಯೋ ಡೈರೆಕ್ಟ್, ತಪ್ಪು ಮಾಡಿದ್ಯಾ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಮಾಡಿದ್ರೆ ಶೀಲ್ ಅಪ್ರಿಶಿಯೇಟ್, ಇಲ್ಲ ಅಂದ್ರೆ ಡೈರೆಕ್ಟ್ ಶಿ ಇಸ್ ವೆರಿ ಮಚ್ ಸ್ಟ್ರೇಟ್ ಫಾರ್ವರ್ಡ್. ನಮ್ ಪ್ರೊಡ್ಯೂಸರ್ ಮ್ಯಾಮ್ ತರ ಅವರು. ಅಂಡ್ ವಿಜಯ ರಾಘವೇಂದ್ರ ಸರ್ ಅವರು ಒಂಥರ ಫುಲ್ ಫನ್ ಎಲಿಮೆಂಟ್ ಅಲ್ಲಿ. ಎಲ್ಲ ಬಾಯ್ಸಿಗೆಲ್ಲ ಈಗ ಅವರು ಜಾಸ್ತಿ ಮಿಂಗಲ್ ಆಗೋದವ್ರು, ಎಲ್ಲ ಮಕ್ಳ ಜೊತೆನೆ ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆಗಿ ಮಾತಾಡ್ಕೊಂಡು ಇಟ್ ವಾಸ್ ನೈಸ್. ಅವ್ರು ಯಾವಾಗ್ಲೂ ಹೇಳೋರು, ನಮ್ಮಿಬ್ರು ಪರ್ಫಾರ್ಮೆನ್ಸ್
ಪರ್ಫಾರ್ಮೆನ್ಸಿಗೆ ವೇಟ್ ಮಾಡ್ತೀನಿ ಅಂತ ಅದಕ್ಕಿನ್ನ ಒಂದು ಕಾಂಪ್ಲಿಮೆಂಟ್ ಬೇಕಾ. ಅಂಡ್ ಶಿನಿ ಮಾಸ್ಟರ್ ಆಲ್ಸೋ ಪ್ರತಿ ಸಲಿ ನನ್ನನ್ನ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಅವ್ರು ಜಾಸ್ತಿ ನನ್ನನ್ನ ಜಡ್ಜಸ್ ಅಲ್ಲಿ ಹೊಗಳಿದ್ದಾರೆ ಅಂದ್ರೆ ದಟ್ ಇಸ್ ಶಿನಿ ಮಾಸ್ಟರ್. ತುಂಬಾ ಕಾಂಪ್ಲಿಮೆಂಟ್ ಮಾಡ್ತಾ ಇರಿ, ನಾನ್ ಡಾನ್ಸರ್ ಆಗಿ ನೀನ್ ಚೆನ್ನಾಗಿ ಮಾಡಿದ್ಯಾ, ನಾನ್ ಡಾನ್ಸರ್ ಆಗಿ ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಯಾ, ಜಡ್ಜಸ್ ಅಷ್ಟು ತುಂಬಾ ಖುಷಿ ಇದೆ ಅಂತ. ಒಳ್ಳೊಳ್ಳೆ ಆಕ್ಟರ್ಸ್ ಜೊತೆ ನಾನು ಐ ಕ್ಯಾನ್ ವಿಟ್ನೆಸ್ ದೆಮ್ ಇನ್ ರಿಯಲ್ ಅನ್ನೋದು. ಯಾವ್ದಾದ್ರು ಮರೆಯಕ್ ಆಗದಿರುವಂತಹ ಡ್ಯಾನ್ಸ್ ಮಾಡಿದ್ದು ಅಂತಂದ್ರೆ DKD ಯಾವ್ದು ಅಂತ? ಮರೆಯಕ್ ಆಗದೆ ಇರೋದು ಅಂದ್ರೆ ನಂಗೆ ಎಲ್ಲಾ ಪರ್ಫಾರ್ಮೆನ್ಸು ತುಂಬಾ ಇಷ್ಟ. ಅಂದ್ರೆ ಇಷ್ಟಪಟ್ಟೆ ಮಾಡಿದೀನಿ. ಯಕ್ಷಗಾನ ಇಷ್ಟ. ಯಕ್ಷಗಾನ ಒಂದು ನನ್ಗೇನಂದ್ರೆ ಆ ವಿಷಯದಲ್ಲಿ ಲಕ್ಕಿ ಏನಕ್ಕೆ ಅಂದ್ರೆ ಎಲ್ಲಾ ತರ ಫಾರ್ಮ್ಸ್ ಆಫ್ ಡಾನ್ಸಸ್ ನಾನು ಮಾಡ್ಬೋದಾಯ್ತು. ಭರತನಾಟ್ಯಂ ಆಗಿರ್ಬೋದು, ಯಕ್ಷಗಾನ, ವೆಸ್ಟರ್ನ್, ಎಲ್ಲಾ ತರ ಮಾಡ್ಸಿದ್ರು ನನ್ಗೆ. ಅದ್ರ ಬಗ್ಗೆ ಎಲ್ಲಾ ತರದ್ದು ಪರ್ಫಾರ್ಮೆನ್ಸಸ್ ಮಾಡೋ ಒಂದು ಅವಕಾಶ ಸಿಕ್ತು. ಮರೆಯಕ್ ಆಗಲ್ಲ ಅನ್ನೋದಕ್ಕಿಂತ ಬೇಜಾರಾಗುವಂತ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಒಂದು ಬ್ಲೈಂಡ್ ಆಕ್ಟ್ ಮಾಡಿದ್ವಿ ನಾವು. ನನಗೇನಂದ್ರೆ ಇವಾಗ ಬೇರೆ ಎಲ್ಲಾ ಪರ್ಫಾರ್ಮೆನ್ಸ್ ನ ನಾನು ಮತ್ತೆ ಯಾವ್ದೇ ಸ್ಟೇಜ್ ಮೇಲೆ ಆದ್ರೂ ಏನೇ ಆದ್ರೂ ಮಾಡ್ಬಿಡ್ಬಹುದು. ಬಟ್ ಬ್ಲೈಂಡ್ ಆಕ್ಟ್ ಪರ್ಫಾರ್ಮೆನ್ಸ್ ನ ನಾನು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ನಾನು ಬಿದ್ಬಿಟ್ಟೆ, ಪ್ರಾಪರ್ಟಿ ಮೇಲಿಂದ ಬಿದ್ಬಿಟ್ಟೆ. ಬಟ್ ಸ್ಟಿಲ್ ನಾನು ಕಂಟಿನ್ಯೂ ಮಾಡಿ ಎಂಡ್ ಮಾಡಿದೆ ಅದನ್ನ. ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಯಾವತ್ತು ನಾನು ಅಳ್ಲಿಲ್ಲ, ಅವತ್ತು ಸಿಕ್ಕಾಬಟ್ಟೆ ಹತ್ಬಿಟ್ಟೆ. ನನಗೆ ಶಿಟ್ ಮಿಸ್ ಆಗೋಯ್ತಲ್ಲ, ಮಾಡಕ್ ಆಗ್ಲಿಲ್ವಲ್ಲ, ಈ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಮಾಡ್ಬೇಕಿತ್ತು ಅಂದ್ರೆ. ಯಾಕಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ ಅದಕ್ಕೆ, ಡೇ ನೈಟ್ ಪ್ರಾಕ್ಟೀಸ್ ಮಾಡಿದ್ವಿ. ಅದನ್ನ ಬ್ಲೈಂಡ್ ಆಕ್ಟ್ ಅಂದ್ರೆ ಕಣ್ ಕಟ್ಕೊಂಡ್ ಡ್ಯಾನ್ಸ್ ಮಾಡೋದು ಮಿಸ್ ಆಗೋಯ್ತಲ್ಲ ಅನ್ನೋದು ತುಂಬಾ ರಿಗ್ರೆಟ್ ಫೀಲ್ ಇದೆ ಅದ್ರ ಬಗ್ಗೆ. ಅದೊಂದು ಫೀಲ್ ಕೊರಗ್ತಿದೆ. ಕೊರಗಿದೆ. ಸೊ ಬಿದ್ದಾಗೆಲ್ಲ ಜಡ್ಜಸ್ ಎಲ್ಲ ಏನಂತ ಹೇಳಿದ್ರು ಅಂತ? ಅವರೆಲ್ಲ ಅಂದ್ರೆ ಬಿದ್ದ ತಕ್ಷಣ ನಾನು ಮತ್ತೆ ಇನ್ನೊಂದು ಬೇರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಟ್ಟೆ. ಅವರೆಲ್ಲ ಸ್ಟಾಪ್ ಅಂತಿದಾರಂತೆ. ನನಗೆ ಗೊತ್ತಿಲ್ವಲ್ಲ, ನಾನು ಕಣ್ ಕಟ್ಕೊಂಡಿದ್ನಲ್ಲ. ಬಟ್ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನಾನು ನೋಡಿಲ್ಲ. ಅಂಡ್ ಅದು ಟೆಲಿಕಾಸ್ಟು ಆಗಿಲ್ಲ ಬಿದ್ದಿದ್ದು. ಸೊ ಬಟ್ ಅದೇ ಶಿವಣ್ಣಂಗೆ ಏನಂದ್ರೆ ಆ ತರದ್ದೆಲ್ಲ ಮಾಡಬಾರ್ದು ಅನ್ನೋದೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇ ಮಾಡಿದ್ದು, ಏನು ಲೈಫ್ ಥ್ರೆಟ್ನಿಂಗ್ ತರ ಏನು ಇರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಯ್ತು. ಐ ಕುಡಂಟ್ ಡೂ ದಟ್ ಅನ್ನೋದು ಆ ರಿಗ್ರೆಟ್ ಇದೆ. ನಿಜ ಅದೊಂದು ಕಾಡ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.